ಆನಂದ್ ರಾಜ್ ಅವರು ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಆನಂದ್ ರಾಜ್ ಅವರೇ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 28/4/2004 ಮೇಡಮ್. 28/4/2004 ಮಧ್ಯಾಹ್ನ 3 ಗಂಟೆ ಮೇಡಮ್. ಬುಧವಾರ ಮಧ್ಯಾಹ್ನ 3 ಗಂಟೆ. ಏನ್ ಪ್ರಶ್ನೆ ಇತ್ತು? ಮಗನ ಭವಿಷ್ಯದ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಆನಂದ್ ಅವರೇ. ನಮಸ್ಕಾರ ಗುರು. ನಮಸ್ಕಾರ. ಇವರ ಹೇಗಿದೆ ಮುಂದೆ ಅಂತಲ್ವಾ, ವಿದ್ಯಾಭ್ಯಾಸ, ಹೈಯರ್ ಸ್ಟಡೀಸ್. ನೋಡಿ, ಇದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿ ಶನೈಶ್ಚರ ಕರ್ಮಸ್ಥಾನದಲ್ಲಿದ್ದಾನೆ, ಮಿತ್ರ ನಕ್ಷತ್ರದಲ್ಲಿದ್ದಾನೆ. ತುಂಬ ಒಳ್ಳೆಯದು. ಈಗ ಪ್ರಸ್ತುತ ಇವರಿಗೆ ನಡೀತಾ ಇರೋ ಸಮಯ ಶುಕ್ರ ದಶೆಯಲ್ಲಿ. ಈಗ ರವಿಭಕ್ತಿ ಕಳೆದು ಚಂದ್ರ ಪ್ರಾರಂಭವಾಗಿದೆ. ಚಂದ್ರ ಕೂಡ ನವಮಿ ಶುಕ್ಲ ಪಕ್ಷ. ಚಂದ್ರ ಇರತಕ್ಕಂತಹ ಸ್ಥಾನ ಅದು ಸ್ವಕ್ಷೇತ್ರ, ತುಂಬ ಚೆನ್ನಾಗಿದೆ ಇವರು ಪ್ರಯತ್ನ ಪಟ್ಟರೆ ಅಗ್ರಿಕಲ್ಚರ್ ರಿಲೇಟೆಡ್, ಕೃಷಿ ಜಲಜಾಂಗನಾಶರಯಾಶ್ಚ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ. ಕೃಷಿಗೆ ಸಂಬಂಧಿಸಿರ್ತಕ್ಕಂಥದ್ದು, ನೀರಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಮತ್ತು ಈ ಯಾವುದನ್ನು ಸ್ತ್ರೀಯರ ಉಡುಗೆ ತೊಡುಗೆ, ಇಂಥ ಡಿಸೈನಿಂಗ್ ಫೀಲ್ಡ್ಸ್ ಅಂತೀವಲ್ಲ ಅದು ಆಗುತ್ತೆ. ಫುಡ್ ರಿಲೇಟೆಡ್, ಯಾವುದನ್ನು ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತಾರೋ ಅಂಥದ್ದು, ಇವುಗಳನ್ನ ಆಯ್ಕೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ. ಅದರ ಒಳ್ಳೆಯ ಸಂಪಾದನೆ ಆಗುತ್ತೆ. ಆ ಕ್ಷೇತ್ರದ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಇದೆ. ಆ ರೀತಿಯಲ್ಲಿ ಪ್ರಯತ್ನ ಮಾಡಲಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶಶಾಂಕ್ ಅವರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶಶಾಂಕ್ ಅವರೇ. ನಮಸ್ತೆ. ನಮಸ್ತೆ. ಯಾರು ಮಾತಾಡ್ತಾ ಇರೋದು? ಶಶಾಂಕ್ ಅಂತ ಹೇಳಿ, ದಾವಣಗೆರೆಯಿಂದ. ಏನ್ ಪ್ರಶ್ನೆ ಇತ್ತು? ಯಾರ ಬಗ್ಗೆ ಕೇಳಬೇಕು? ನಮ್ಮ ಬಗ್ಗೆ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 10/3/2002 10/3/2002 ಮಧ್ಯಾಹ್ನ 3 ಗಂಟೆಗೆ. ಮಧ್ಯಾಹ್ನ 3 ಗಂಟೆ. ಏನ್ ಪ್ರಶ್ನೆ ಇತ್ತು? ಆರೋಗ್ಯದ ಬಗ್ಗೆ, ಪಿತ್ತಕೋಶದಲ್ಲಿ ಕಲ್ಲಿದೆ ಅಂತ ಹೇಳಿ ಆರೋಗ್ಯದ ಬಹಳ ತೊಂದರೆ ಆಗ್ತದೆ. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಶಶಾಂಕ್ ಅವರೇ. ನಮಸ್ಕಾರ ಗುರು. ನಮಸ್ಕಾರ. ಆರೋಗ್ಯದ ಬಗ್ಗೆ ತಮ್ಮ ಪ್ರಶ್ನೆ ಅಲ್ವಾ? ನೋಡಿ, ಈಗ ರಾಹು ದಶೆಯಲ್ಲಿ ತಮಗೆ ಬುಧನ ಒಂದು ಭುಕ್ತಿ ನಡೀತಾ ಇದೆ. ಇದು ಬಹಳ ಮುಖ್ಯ. ಒಂದು ಜಾತಕದಲ್ಲಿ ಆ್ಯಕ್ಚುಲಾಗಿ ಏನಾಗ್ತಾ ಇದೆ ನನಗೆ ಸಮಸ್ಯೆ ಅನ್ನೋದು ಗೊತ್ತಾಗೋದು ದಶಾಭುಕ್ತಿ ಇವುಗಳಿಂದಾಗಿ. ಯಾಕಂದರೆ ಯಾವ ಗ್ರಹದ ಕಾಲ ಟೈಮ್ ನಡೀತಾ ಇದೆಯೋ ಅವರಿಂದಾಗಿ ನಮಗೆ ಅವರು ಯಾವ ಸ್ಥಿತಿಯಲ್ಲಿದ್ದಾರೋ ಅದು ತೊಂದರೆ ಅಂತ. ಈಗ ಬುಧನ್ ನಡೀತಾ ಇದೆ. ಬುಧ ಅಟ್ ಪ್ರೆಸೆಂಟ್ ಈಗ ಅವನು ನೀಚ ಸ್ಥಾನದಲ್ಲಿ ಪಾಪ ಇದ್ದಾನೆ. ನಿಮ್ಮ ಜಾತಕದಲ್ಲಿ ಆತ ಅಷ್ಟಮ ಸ್ಥಾನದಲ್ಲಿ ಇದ್ದಾನೆ. ಇದು ಪ್ರಾಬ್ಲಮ್. ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇರೋದಕ್ಕೆ ಒಂದು ಸಾಧ್ಯವಾದರೆ ಧನ್ವಂತರಿ ಪ್ರಾರ್ಥನೆ, ಇಲ್ಲಾಂದರೆ ವಿಷ್ಣು ಸನ್ನಿಧಾನದಲ್ಲಿ ಅಭಿಷೇಕ. ಸರಳವಾಗಿ ಹೇಳಬೇಕು ಅಂದರೆ ಬುಧ ಕವಚವನ್ನು ಕೇಳಿಸ್ಕೊಳ್ಳೋದು. ಪ್ರತಿ ದಿವಸ ನೀವು ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣು ಸಂಬಂಧಿ ಆರಾಧನೆಗಳನ್ನು ಮಾಡೋದು. ವಿಷ್ಣು ಸನ್ನಿಧಾನಕ್ಕೆ ಹೋಗಿ ನೀವು ಅಲ್ಲಿ ಅಭಿಷೇಕವನ್ನು ಮಾಡಿಸಿ ತೀರ್ಥ ಸ್ವಲ್ಪ ಸೇವನೆ ಮಾಡೋದು. ಇವುಗಳಿಂದ ನಿಮ್ಮ ಆರೋಗ್ಯ ಖಂಡಿತ ಸರಿ ಹೋಗುತ್ತೆ. ಬುಧ ಕವಚ ಅಂತ ನೀವು ಮೊಬೈಲಲ್ಲಿ ಇಂಟರ್ನೆಟ್ಟೆಲ್ಲ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಬುಧ ಕವಚ, ಅದನ್ನು ಕೇಳಿಸ್ಕೊಳ್ಳಿ. ನೀವು ಹೇಳ್ಕೊಳ್ಳೋದು ಕಷ್ಟ ಆದರೆ ಕೇಳಿಸ್ಕೊಂಬಿಡಿ. ಅದು ಖಂಡಿತ ಅನುಕೂಲ ಮಾಡಿಕೊಡುತ್ತೆ. ಕ್ರಮೇಣ ನೀವೊಂದು 10-15 ದಿನ ಇದನ್ನು ನಿರಂತರವಾಗಿ ಕೇಳಿದ್ರೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಬಲ ಬರುತ್ತೆ. ಮಾಡಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.